ಅಲ್ಲಿಯ ಪರಿಸರದ ಬೆಂಗಳೂರಿನ ಇಮಾಮರು ಉಲಮಾಗಳು ಅಖಂಡ ಶ್ರೀಮೂರ್ತಿ ಶ್ರೀನಿವಾಸ್ ಅವರ ಮನೆಗೆ ತೆರಳಿ ಧ್ವಂಸಗೊಂಡ ಮನೆಯನ್ನು ನಾವು ಕಟ್ಟಿಕೊಡುತ್ತೇವೆ. ಈ ಘಟನೆಯಲ್ಲಿ ನಮಗೆ ತುಂಬ ಬೇಸರವಿದೆ. ನಮ್ಮ ಸಮುದಾಯದ ಮಂದಿ ಒಂದು ದಾಂಧಲೆಯನ್ನು ಮಾಡಿದ್ದಾರೆ, ಅದರಲ್ಲಿ ನಮಗೆ ಬೇಸರವಿದೆ ಅಂತ ಹೇಳಿ ಸಾಂತ್ವನದ ಮಾತುಗಳನ್ನು ಆಡಿ ನಿಮಗೆ ನಾವೇ ಮನೆ ಕಟ್ಟಿಕೊಡ್ತೇವೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಶಾಸಕರು ಯಾವ ರೀತಿಯಲ್ಲಿ ಸ್ವೀಕರಿಸ್ತಾರೋ ಅವರಿಗೆ ಬಿಟ್ಟದ್ದು. ಆದರೂ ಕೂಡ ಇದೊಂದು ಉತ್ತಮ ಬೆಳವಣಿಗೆ. ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಉಲಮಾ, ಅದೇ ರೀತಿ ಉಮರ ಮುಖಂಡರೊಂದಿಗೆ, ರಾಜಕೀಯ ನಾಯಕರೊಂದಿಗೆ ನನಗೆ ಹೇಳಲಿಕ್ಕಿರುವುದು 1998ರಲ್ಲಿ ಶ್ರೀಯುತ ಲಂಕೇಶ್ರವರು ಒಂದು ಲೇಖನವನ್ನು ಬರೆದಿದ್ದರು. ಅದರಲ್ಲಿ ಕೆಜೆ ಹಳ್ಳಿ, ಅದೇ ರೀತಿ ಡಿಜೆ ಹಳ್ಳಿ, ಈ ಪ್ರದೇಶದ ಪರಿಸ್ಥಿತಿ ಏನಾಗಿದೆ, ಯಾವ ರೀತಿಯಲ್ಲಿದೆ, ಶಿಕ್ಷಣ, ಆರೋಗ್ಯ, ಆರ್ಥಿಕ ಸ್ಥಿತಿ ಏನಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿದ್ದು. ಅದು ಬರೆದು 22 ವರ್ಷಗಳು ಕಳೆದವು. ಆದರೆ ಆ ಲೇಖನವನ್ನೊಮ್ಮೆ ಓದಿ ನೋಡಿದರೆ ಇಂದಿನ ಪರಿಸ್ಥಿತಿಗೂ ಅಂದಿನ ಪರಿಸ್ಥಿತಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನುವುದನ್ನು ನಾವು ಮನವರಿಕೆ ಮಾಡಬೇಕಾಗಿದೆ. ಆದ್ದರಿಂದ ಉಲಮಾ ಇಕ್ರಾಮ್, ಅದೇ ರೀತಿ ರಾಜಕೀಯ ಮುಸ್ಲಿಂ ಮುಖಂಡರು, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿರುವವರು, ಅವರೊಂದಿಗೆ ನಾನು ಪ್ರಶ್ನೆ ಮಾಡೋದು, ಧ್ವಂಸಗೊಂಡ ಮನೆಯನ್ನು ನಾವು ಕಟ್ಟಿಕೊಡ್ಬೋದು ಅಥವಾ ಯಾರಾದರೂ ಕಟ್ಟಿಕೊಡ್ಬೋದು. ಆದರೆ ಆ ಹಳ್ಳಿಗಳಲ್ಲಿ, ಆ ಪ್ರದೇಶಗಳಲ್ಲಿರುವಂತಹ ಅಮಲಿನ ಚಟಕ್ಕೆ ಗುರಿಯಾದ, ಬೇರೆ ಬೇರೆ ಅಪರಾಧಗಳಿಗೆ ಸಿಕ್ಕಾಕೊಂಡ, ಅದೇ ರೀತಿ ಆರ್ಥಿಕವಾಗಿ ಜರ್ಜರಿತವಾದಂತಹ ಪರಿಸ್ಥಿತಿಯಲ್ಲಿರುವಂತಹ ಸ್ಲಮ್ಗಳಲ್ಲಿ ಬದುಕುವಂತಹ, ಮನೆ ಇಲ್ಲದ, ಗುಡಿಸಲುಗಳಿಲ್ಲದ, ರಸ್ತೆ ಬದಿಯಲ್ಲಿ ಬದುಕುವ, ಕೊಳಚೆ ಪ್ರದೇಶಗಳಲ್ಲಿ ಬದುಕುವಂತಹ ಜನರು, ಆ ಜನರಿಗೆ ಶಿಕ್ಷಣವನ್ನು ನೀಡುವ, ಆರ್ಥಿಕವಾಗಿ ಅವರನ್ನು ಮೇಲ್ಪಂಕ್ತಿಗೆ ತೆಗೆದುಕೊಂಡು ಬರುವಂತಹ, ಸುಸಂಸ್ಕೃತ ಸಮಾಜವಾಗಿ ಬದಲಿಸುವ ರೀತಿಯಲ್ಲಿ ಅವರಿಗೆ ಜೀವನವನ್ನು ಕಟ್ಟಿಕೊಡಲು ನಮಗೆ ಯಾವ ರೀತಿಯಲ್ಲಿ ಏನು ಮಾಡಲು ಸಾಧ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾಗರಿಕ ಸಮಾಜ ಪ್ರಶ್ನೆ ಮಾಡ್ತಾ ಇದೆ. ಆದ್ದರಿಂದ ಧ್ವಂಸಗೊಂಡ ಮೇಲೆ ನಾವು ಕಟ್ಟಿಕೊಡುವ ಮನೆಗಳಿಗಿಂತ ಧ್ವಂಸವಾಗುವ ಮೊದಲೇ, ಸಮಾಜದ ಸ್ವಾಸ್ಥ್ಯ ಕದಡುವ ಮೊದಲೇ ಆ ಜನರನ್ನ ಸರಿದಾರಿಗೆ, ಮುಖ್ಯವಾಹಿನಿಗೆ ತರಬೇಕಾದಂತಹ ಜವಾಬ್ದಾರಿ ಖಂಡಿತವಾಗಿಯೂ ಅದು ಇದೆ. ಅದು ಉಲಮಾಗಳು, ಅದೇ ರೀತಿ ರಾಜಕೀಯ ಧುರೀಣರು, ಸಾಮಾಜಿಕ ಮುಖಂಡರು ಇದನ್ನು ಮಾಡಬೇಕೆನ್ನುವ ಕಳಕಳಿಯಾಗಿದೆ ನನ್ನದು. ಜೈ ಹಿಂದ್.